ತವರು ಜಿಲ್ಲೆಯಲ್ಲೇ ಮಾದಕ ವಸ್ತು ಹಾವಳಿ. ಕರ್ನಾಟಕ ಡ್ರಗ್ಸ್ ತಯಾರಿಕೆಗೆ ಸೇಫ್ ಝೋನ್ ಆಗ್ತಿದೆಯಾ ಅಂತ. ಸಿಎಂ ತವರು ಜಿಲ್ಲೆ ಅಲ್ಲೇ ಮಾದಕ ವಸ್ತು ಹಾವಳಿ. ಕರ್ನಾಟಕ ಡ್ರಗ್ಸ್ ತಯಾರಿಕೆಗೆ ಸೇಫ್ ಝೋನ್ ಆಗ್ತಿದೆಯಾ ನಮ್ಮ ರಾಜ್ಯ. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಬಳಿಕವೂ ನಿಲ್ಲದ ನಶೆಯ ಗುಂಗು. ದೆಹಲಿ ಪೊಲೀಸರು ಮಾದಕ ದ್ರವ್ಯ ನಿಯಂತ್ರಣ ಘಟಕ ರೇಡ್. ಮೈಸೂರಿನಲ್ಲಿ ಡ್ರಗ್ಸ್ ಜಾಲದ ಮೇಲೆ ದಿಲ್ಲಿ ಪೊಲೀಸರ ದಾಳಿಯಾಗಿದೆ. ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯಾಚರಣೆ. ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ತಯಾರಿಕಾ ಘಟಕ. ಗುಜರಾತ್ ಮೂಲದ ಗಣಪತ್ ಲಾಲ್ ಬಾಡಿಗೆ ಪಡೆದಿದ್ದಂತಹ ಜಾಗ. ಆದರೆ ಗುಜರಾತ್ನಲ್ಲಿ ಇತ್ತೀಚೆಗೆ ಡ್ರಗ್ಸ್ ಪ್ಲೆಡರ್ ಸಿಕ್ಕಿಬಿದ್ದಿದ್ದ. ಅವನಿಗೂ ಗಣಪತ್ ಲಾಲ್ಗೂ ಸಂಬಂಧ ಇದೆ ಅಂತ ಹೇಳಲಾಗ್ತಿದೆ. ದಾಳಿಯ ವೇಳೆ ಪಿನಾಯಿಲ್ಗೆ ಬಳಸುವಂತಹ ಕಚ್ಚಾ ವಸ್ತು ಪತ್ತೆಯಾಗಿದೆ. ಈಗ ಮೈಸೂರು ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಭೇಟಿ ನೀಡಿದ್ದಾರೆ. ಈ ಹಿಂದೆ 400 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿತ್ತು. ಸಿಎಂ ತವರು ಜಿಲ್ಲೆಯಲ್ಲೇ ಮಾದಕ ವಸ್ತುವಿನ ಹಾವಳಿಗಳು ಜಾಸ್ತಿ ಆಗ್ತಿರುವಂತದ್ದು. ಡ್ರಗ್ಸ್ ತಯಾರಿಕೆಗೆ ಕರ್ನಾಟಕ ಸೇಫ್ ಝೋನ್ ಆಗೋಯ್ತಾ ಅಂತ. ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಬಳಿಕವೂ ನಿಲ್ತಿಲ್ಲ ನಶೆಯ ಗುಂಗು. ದೆಹಲಿ ಪೊಲೀಸರು ಮಾದಕ ದ್ರವ್ಯ ನಿಯಂತ್ರಣ ಘಟಕ ರೇಡ್ ಮಾಡಿದೆ. ಮೈಸೂರಿನಲ್ಲಿ ಡ್ರಗ್ಸ್ ಜಾಲದ ಮೇಲೆ ದಿಲ್ಲಿ ಪೊಲೀಸರಿಂದ ದಾಳಿಯಾಗಿರುವಂಥದ್ದು. ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯಾಚರಣೆ. ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ತಯಾರಿಕಾ ಘಟಕ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಕರ್ನಾಟಕ ಸೇಫ್ ಝೋನ್ ಆಗೋಯ್ತಾ ಈ ಮಾದಕ ವಸ್ತುಗಳ ಹಾವಳಿಗೆ ಅಂತ? ಡ್ರಗ್ಸ್ ತಯಾರಿಕೆಗೆ ಕರ್ನಾಟಕವೇ ಸೇಫ್ ಝೋನ್ ಆಗೋಯ್ತಾ ಅಂತ? ಅದರಲ್ಲೂ ಸಿಎಂ ತವರು ಜಿಲ್ಲೆಯಲ್ಲೇ ಹೀಗಾಗ್ತಿದೆಯಲ್ಲ, ಏನಿದೆ ಮಾಹಿತಿ ಸಂದೀಪ್? ಏನೋ ಕಳೆದ ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಮಹಾರಾಷ್ಟ್ರ ಪೊಲೀಸರು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಡ್ರಗ್ ತಯಾರಿಕಾ ಫ್ಯಾಕ್ಟರಿಯನ್ನು ಕೂಡ ಪತ್ತೆ ಮಾಡಿದ್ರು. ಆ ಒಂದು ಪ್ರಕರಣದ ಕೆಲ ತಿಂಗಳುಗಳ ನಂತರ ಈಗ ನಿನ್ನೆ ದೆಹಲಿ ಪೊಲೀಸರು ಮೈಸೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿಯನ್ನ ಪತ್ತೆ ಮಾಡ್ಲಿಕ್ಕೆ ಅದು ಗಾಡಿ ಹಿಡಿದು ಮೈಸೂರಿಗೆ ಬಂದು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಅಂದ್ರೆ ಹೆಬ್ಬಾಳ ಇಂಡಸ್ಟ್ರಿಯಲ್ ವ್ಯಾಪ್ತಿಯಲ್ಲಿ ಬರುವಂತಹ ಹೆಬ್ಬಾಳ ಪೊಲೀಸ್ ಠಾಣಾ ಒಂದು ವ್ಯಾಪ್ತಿನಲ್ಲಿ ಒಂದು ಟುಕ್ ಔಟ್ ಕೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಅನ್ನುವಂತಹ ಒಂದು ಕೆಮಿಕಲ್ ಫ್ಯಾಕ್ಟರಿಯ ಮೇಲೆ ದೆಹಲಿ ಪೊಲೀಸರು ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಗುಜರಾತ್ ನಲ್ಲಿ ಒಬ್ಬ ವ್ಯಕ್ತಿ ಡ್ರಗ್ ಪೆಡ್ಲರ್ ಅರೆಸ್ಟ್ ಆಗಿರ್ತಾರೆ. ಆತನ ಸಂಬಂಧಿಕ ಗಣೇಶ್ ಲಾಲ್ ಎನ್ನುವಂತವನು ಈ ಒಂದು ಫ್ಯಾಕ್ಟರಿಯನ್ನ ಬಾಡಿಗೆಗೆ ಪಡೆದುಕೊಂಡು ಇಲ್ಲಿ ಕೆಮಿಕಲ್ ಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಈ ಒಂದು ಕಾರಣಕ್ಕಾಗಿ ಆತ ನೀಡಿದಂತಹ ಸುಳಿವಿನ ಆಧರಿಸಿ ಒಂದು ಮೈಸೂರಿಗೆ ಬಂದು ದೆಹಲಿ ಪೊಲೀಸರು ಅಂದ್ರೆ NDA ಪೊಲೀಸರು ಬಂದು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ದಾಳಿ ವೇಳೆ ಯಾವುದೇ ರೀತಿಯ ಮಾದಕ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿಗಳು. ಅಂದ್ರೆ ಮೈಸೂರಿನ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಾ ಲಾಟ್ಕರ್ ಕೂಡ ಈ ಒಂದು ಕ್ಯಾಶುವಲ್ ದಾಳಿ ಇದು ಅಂತ ಹೇಳಿದ್ರೆ ಅಲ್ಲಿ ಏನೋ ಆತ ಮಾಹಿತಿಯನ್ನು ಹೇಳಿದ್ದ. ಮೈಸೂರಿನ ಈ ಒಂದು ಫ್ಯಾಕ್ಟರಿ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದ. ಆ ಕಾರಣಕ್ಕಾಗಿ ಇಲ್ಲಿ ಬಂದು ಕೂಡ ತಪಾಸಣೆ ನಡೆಸಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಕೆಲವೊಂದು ಕಡೆ ಸಾಂಸ್ಕೃತಿಕ ನಗರಿ ಮೈಸೂರು ಏನು ಸೇಫೆಸ್ಟ್ ನಗರಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಹೆಸರುಗಳನ್ನ ಪಡೆದುಕೊಂಡಿತ್ತು. ಇದೀಗ ಡ್ರಗ್ ಮಾಫಿಯಾದ ದಂಧೆಗಳ ಮೈಸೂರನ್ನ ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಹಿನ್ನೆಲೆ ಕೂಡ ಸಾಕಷ್ಟು ಕಾರಣಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅದನ್ನು ಕೂಡ ಸಿಎಂ ತವರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಡ್ರಗ್ ದಂಧೆಗಳು ಪತ್ತೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಪೊಲೀಸರು ಸ್ಥಳೀಯ ಪೊಲೀಸರಿಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ, ಅಲ್ಲಿರುವಂತಹ ಹೊರ ರಾಜ್ಯದ ಪೊಲೀಸರಿಗೂ ಕೂಡ ಸಿಗ್ತಾ ಇರ್ತಕ್ಕಂಥ ಮಾಹಿತಿ. ಇದ್ರ ನಡುವೆ ನಮ್ಮ ಸ್ಥಳೀಯ ಪೊಲೀಸರ ಕಾರ್ಯದಕ್ಷತೆಯಲ್ಲೂ ಕೂಡ ಪ್ರಶ್ನೆ ಬಂದಿರ್ತಕ್ಕಂಥದ್ದು. ಮಂಜಲಿ. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸಿಎಂ ತವರು ಜಿಲ್ಲೆಯಲ್ಲೇ ಮಾದಕ ವಸ್ತುಗಳ ಹಾವಳಿ ಜೋರಾಗಿದೆ. ಮೈಸೂರಲ್ಲಿ ಅಕ್ರಮ ಡ್ರಗ್ಸ್ ಜಾಲದ ಮೇಲೆ ಪೊಲೀಸರ ದಾಳಿಯಾಗಿದೆ. ಟುಕ್ ಹೌಸ್ನಲ್ಲಿ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿತ್ತು. ಹೆಬ್ಬಾಳ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆದಿದೆ. ಸುಮಾರು ಮೈಸೂರಿನಲ್ಲಿ 400 ಕೋಟಿ ರೂಪಾಯಿ ಡ್ರಗ್ಸ್ ಪತ್ತೆಯಾಗಿರುವಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಸರು ಡ್ರಗ್ಸ್ ವಿಚಾರದಲ್ಲಿ ಕೇಳಿ ಬರ್ತಿರುವಂಥದ್ದು. ಅದರಲ್ಲೂ ಸಿಎಂ ತವರು ಜಿಲ್ಲೆ ಇದು. ಮುಂಬೈ ಪೊಲೀಸರ ದಾಳಿಯ ಬಳಿಕ ಅಂದ್ರೆ ಏನು ದಾಳಿ ಮಾಡಿದ್ರು ಅದಾದ ಮೇಲೆ ದೆಹಲಿ ಪೊಲೀಸರ ದಾಳಿಯಾಯಿತು. ದೆಹಲಿ ಪೊಲೀಸರಿಂದ ಮೈಸೂರಿನಲ್ಲಿ ಡ್ರಗ್ಸ್ ಅಡ್ಡೆಯ ಮೇಲೆ ದಾಳಿಯಾಗಿರುವಂಥದ್ದು.
ಮೈಸೂರು ಹೆಬ್ಬಾಳ ಕೈಗಾರ ಪ್ರದೇಶದಲ್ಲಿ ಡ್ರಗ್ಸ್ ತಯಾರಿಕಾ ಲ್ಯಾಬ್ ಪತ್ತೆಯಾಗಿದೆ. 106 ಕೋಟಿ ಮೌಲ್ಯದ ಡ್ರಗ್ಸ್ ತಯಾರಿಕಾ ವಸ್ತು ಪತ್ತೆ ಆಯಿತು ಅನ್ನುವಂಥ ಶಂಕೆ ಇದೆ ಈಗ.